ಸಲುವಾಗಿ ಎರಡು ಕಲಾವಿದರನ್ನು ತಾವೆಲ್ಲರೂ ಕೂಡ ಇಲ್ಲಿ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿರಿ. ಒಂದು ಮುತ್ತೂರು ಕಲಾ ಸಂಘ, ಇನ್ನೊಂದು ಹಳ್ಳಿಗೇರಿ ಕಲಾ ಸಂಘ. ದೈವ ತಾವೆಲ್ಲ ಅಪೇಕ್ಷೆ ಮೇಗೆ ಒಂದು ವಿಷಯನ್ನು ಕೂಡ ಇಟ್ಟುಕೊಟ್ಟಿದ್ದೀರಿ. ಜಗತ್ತದೊಳಗ ಏನ ದಾನ ಶ್ರೇಷ್ಠದೋ, ಏನ ಧರ್ಮ ಶ್ರೇಷ್ಠದೋ, ಏನ ಧರ್ಮ ಶ್ರೇಷ್ಠದು. ಹೌದು. ಇನ್ನೊಂದು ಇದ್ರ ಜೊತೆ ಒಂದು ವಿಶೇಷವಾಗಿರ್ತಕ್ಕಂತ ಸೂಚನೆನೂ ಇತ್ತು. ಏನಿತ್ರಿಪ್ಪ ವಿಶೇಷ ಅಂತ ಸೂಚನೆ? ಜಗತ್ತದೊಳಗ ಭಂಡಾರ ಮತ್ತು ಕುಂಕುಮ. ಹೌದು. ಏನು ಕುಂಕುಮ ಶ್ರೇಷ್ಠೋ, ಏನು ಭಂಡಾರ ಶ್ರೇಷ್ಠೋ? ಇಟ್ಟಿರಿಪ್ಪ. ಇಟ್ಟಿದಿಲ್ಲ. ಹೌದು. ವಿಚಾರಣೆ ಮಾಡಿದ್ರು. ಹೌದು ಹೌದು. ಆ ವಿಷಯದೊಳಗೆ ಇಲ್ಲಿ ಯದ್ವಾ ತದ್ವಾ ಆಗಬಾರ್ದಂತ ತಿಳ್ಕೊಂಡು, ಯಾರಿಗೆ ಪೆಟ್ಟ ಹತ್ತಬಾರ್ದಂತ ತಿಳ್ಕೊಂಡು ದಾನ ಧರ್ಮದ ವಿಷಯನ್ನೇ ಬೆಳೆಸಿದಂತೇಳಿ ಇವತ್ತು ವಿಷಯ ಇಟ್ಟಾರ. ಸರ್ಜೋರಿ ಸಹ ಕಲಾವಿದರು ತಮಗೆ ಯಾವ್ದ ಅನುಕೂಲ ಬೇಕಲ್ಲ. ಹೌದು. ಚಲೋ ಭೂಮಿ ನೋಡಿ 12 ಎಕರೆ ಹೊಲ ಇದ್ದು ಕಬ್ಬಿನ ಹೊಲ ಹಿಡಿದುಕೊಂಡ್ ಬಿಟ್ಟಾರ. ಹೌದ್ರಿಪ್ಪ. ಖರೆ ನಮಗ 9 ಎಕರೆ ಮಡ್ಡಿನೇ ಬಿಟ್ಟಾರ. ಅಣ್ಣ ಏನೂ ಮಾಡಿಲ್ಲ ಸರಿ. ಅದ್ರಾಗ ಬೆಳಿ ಮಾಡ್ಬೇಕಾದ್ರೆ ಕೆಲಸ ಬಾಳ ಮಾಡ್ಬೇಕಾಗ್ಯಾರ. ಏನೇನ? ಆ ಗುಡ್ಡ ಹೊಡೆದು ಮಣ್ಣು ಕಡಿಯೋದು, ಮಣ್ಣು ಕಡಿದು ದ್ರಾಕ್ಷಿ ಹಚ್ಚೋದು, ದ್ರಾಕ್ಷಿ ಹಚ್ಚಿ ಅದನ್ನ ಮಣಕ್ ಮಾಡೋದು, ಮಣಕ್ ಮಾಡಿ ಅದನ್ನ ಮಾರ್ಕೆಟ್ ಮಾರ್ಬೇಕಾಗ್ಯದ ನಾವು. ಮತ್ ರೊಕ್ಕ ಯಾವ್ದು ಕೆಲಸ ಬರ್ತೈತಿ? ದ್ರಾಕ್ಷಿಗೆ ಬರ್ಬೇಕಲ್ರಿ. ಖರೆ ಕೆಲಸ ಯಾವ್ದು ಹತ್ತೈತಿ? ದ್ರಾಕ್ಷಿದ ಹೆಚ್ಚದರಿ. ಖರೆ ಶಾಂತಕ್ಕ ವಿಷಯ ಹೇಳಿದ್ರು. ಅವ್ರು ಬರೇ ಕಸ ನೀರು ಅರ್ಥ ಮಾಡವ್ರಿ. ಖರೆ ದಂಡ್ಯಾಗ ನಿಂತ ಕಬ್ಬ ಏನು ಗೊಬ್ಬರ ಹೋಗದ್ರ ಕಬ್ಬು ಬೆಳೆಯಲಿ ಶಾಂತಕ್ಕ. ಇದು ತಿಳ್ಕೋಬೇಕ. ಹೌದ್ರಿಪ್ಪ. ವಿಷಯ ದಾನ ಶ್ರೇಷ್ಠದ ಅಂತ ಹೇಳಿದ್ರಿ. ಹೇಳು. ಗುಡ್ಡಾಪುರ ದಾನ ಮಾಯಿಕಿ ಲಿಂಗಮ್ಮ ಹೋಗಿ ದಾನ ಮಾಡಲಂತೂ ಹೇಳಿದ್ರಿ. ಹೇಳಿಪ್ಪ. ಜಗತ್ತದೊಳಗ ದಾನ ಸೂರು ಕರ್ನದ ಹೆಸರು ಉಳಿದಂತೂ ಹೇಳಿರಿ. ಹೇಳು. ನಿಮ್ಮ ವಿಷಯ ಬದ್ದಲ ಮಾತಾಡ್ತೀನ. ಇವತ್ತು ನೀವು ಬಿಟ್ಟ ಪಾಲು ನನಗದ. ಅದರಿಪ್ಪ. ದಾನ ಸೂರು ಕರ್ನದ ಹೆಸರು ಇನ್ನೂ ಆದ್ರ ಉಳಿದಂತ ಹೇಳಿರಿ. ಹೌದು. ಅವ ದಾನ ಮಾಡಬೇಕಾದ್ರೆ ಎಲ್ಲಾನು ದಾನ ಮಾಡಿದ. ಹೊಲ ದಾನ ಮಾಡಿದ, ಸೀಮಿ ದಾನ ಮಾಡಿದ, ಮನಿ ದಾನ ಮಾಡಿದ, ಹೆಂಡ್ರ ಮಕ್ಕಳು ಎಲ್ಲಾನು ತನಗ ಕಣ್ಣಿಗೆ ಏನು ಕಾಣ್ತತಿ ಎಲ್ಲಾನು ದಾನ ಮಾಡಿದ. ಹೌದು. ₹1 ಸಹಿತ ದಾನ ಮಾಡ್ಯಾನ. ತನ್ನ ಬಾಯಾಗಿನ ಹಲ್ಲು ಸುದೆ ದಾನ ಮಾಡಿದ. ದಾನ ಸುರು ಕರ್ಣ. ಹೌದು. ಅನುಸ್ವಂದ ಕರ್ಣ ಅನಿಸ್ಕೊಂಡ. ನಾನು ಒಂದೇ ಒಂದು ಮಾತು ಕೇಳ್ತೀನಿ. ಏನ್ರಿಪ್ಪ? ದಾನ ಶ್ರೇಷ್ಠ ಇತ್ತಂದ್ರ, ದಾನ ದ್ವಾರದಿತ್ತಂದ್ರ, ಹೌದಾ, ಯುದ್ಧ ಭೂಮಿ ಒಳಗೆ ದಾನ ಸೂರು ಕರ್ಣ ಸಾವಿರಾರು ಚೂರಾಗಿ ತನ್ನ ಶರೀರ ಇವುದೇ ಕರ್ಣದ ಐತಿನ ಶರೀರದ ಐತನದು ಯಾರಿಗೂ ಗೊತ್ತಾಗಲ್ಲ. ಚಿದ್ರಾಗಿ ಸತ್ತು ಹೋದ. ಮತ್ತು ದಾನ ಶ್ರೇಷ್ಠ ಇತ್ತಂದ್ರೆ ನಿನ್ನ ಕರ್ಣನ ಕಾಪಾಡಬೇಕಾಗಿತ್ತಲ್ಲ. ಹಂಗಾಗಿ ಚುಪ್ಪಾಡಿ ಇದ್ದು ಸತ್ತು ಹೋದ. ಹೌದಾ? ಒಂದು ಚಡಿ ನೀರು ಕುಡಿಯೋದ ಸತ್ತು ಹೋಗ್ಯಾನ್ರಿ. ಮತ್ತ ಯಾರು ಹಾಕಿಲ್ಲತ್ರಿ ಅವ್ನ ನೀರ. ದಾನ ಶ್ರೇಷ್ಠದ ಕರ್ಣಂದ ಹೆಸರು ಉಳಿದಂತ ಹೇಳಿರಿ. ನಿಮಗೆ ಒಂದೇ ಮಾತು ಕೇಳ್ತೀನಿ. ನೀವು ಮಾತಾಡಿದಿರ್ತಕ್ಕಂಥ ಮಾತ ಕರ್ಣನ ಶರೀರ ಚಿದ್ರಾಗಿ ಬಿದ್ದದ. ಮತ್ತು ದಾನ ಶ್ರೇಷ್ಠ ಇತ್ತಂದ್ರೆ ಚಿದ್ರ ಯಾಕಾಗಿ ಬಿದ್ದ. ಮತ್ತು ದಾನವನ್ನು ಕಾಪಾಡಬೇಕಾಗಿತ್ತಲ್ಲ. ಹೌದಲ್ರಿಪ್ಪ? ಕಾಪಾಡಲಿಲ್ಲ. ಕಾರಣ ಅವ ಧರ್ಮ ಬಿಟ್ಟಾನ. ಪುಣ್ಯಾತ್ಮರೇ. ಹೌದ್ರಿಪ್ಪ. ನೀ ಸಾವಿರಾರು ದಾನ ಮಾಡು ಹೇಳಿದ್ರೆ ಗುಡ್ಡಾಪುರ ದಾನದ ಇತಿಹಾಸ ಹೇಳಿದ್ರಿ. ಹೌದಾ? ಲಿಂಗಮ್ಮ ಹೋಗಿ ದಾನ ಮಾಡಬೇಕಾದ್ರೆ ಇದು ದಾನ ಶ್ರೇಷ್ಠದ ಅಂತ ಹೇಳಿದ್ರಿ. ಖರೆ ಪಾಯ ಹಿಂಗ ಅಲ್ಲಿದು. ಹೌದ್ರಿಪ್ಪ. ದಾನ ಅಂದ್ರೆ ಏನು, ದಾನದ ಪ್ರಕಾರಗಳು ಯಾವುವು, ದಾನದ ಇದ್ರ ಮಹತ್ವ ಏನು, ದಾನ ಅಂದ್ರೆ ಇದಕ್ಕೆ ಏನಂತಾರ ಅನ್ನೋದು ಇದು ಮೊದಲು ಜನರಿಗೆ ತಿಳಿಸಿಕೊಡ್ರಿ. ಹೌದ್ರಿಪ್ಪ. ಹೌದು. ಜನರಿಗೆ ದಾನ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಹೌದಾ, ಇದು ಜನರಿಗೆ ತಿಳಿಸಿಕೊಡ್ರಿ. ಹೌದ್ರಿಪ್ಪ. ಜಗತ್ತದೊಳಗ ಪುಣ್ಯಾತ್ಮರ ನಿಮ್ಗೆ ಎಲ್ಲರಿಗೂ ನೆನಪು ಮಾಡಿಕೊಡ್ತೀನಿ. ಏನ್ರಿಪ್ಪ? ಇಡೀ ಜಗತ್ತ ನಿಂದಿರ್ಬೇಕಾದ್ರ ಧರ್ಮದ ಕಾಲ ಮೇಲೆ ಇಡೀ ಜಗತ್ತ ನಿಂತದ. ಧರ್ಮದ ಕಾಲ ಮೇಲೆ ಹೌದು. ಹೆಂಗ್ರಿಪ್ಪ ಅದು? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 4 ಕಾಲದವ್ರಿಪ್ಪ ಇವು. ಏನು? ಹೌದು. ಧರ್ಮಕ್ಕೆ 4 ಕಾಲ ಇತ್ತು. ಹೌದಾ? ಕೃತಯುಗದಾಗ 4 ಕಾಲದ ಮೇಲೆ ಧರ್ಮ ನಿಂತಿತ್ತು. ಹೌದಾ?
ಅವಾಗೂನು ಇವರು ದಾನ ಮಾಡೋರು ಇದ್ರು. ಇದ್ರಿಪ್ಪ ಈ ದಾನ ಮಾಡೋರು ಏನು ಮಾಡಿದ್ರಂದ್ರ ನಮ್ಮಂತ ದಾನವಂತರೇ ಯಾರು ಅಲ್ಲ, ನಾವೇ ಶ್ರೇಷ್ಠ ಅಂತಕ್ಕಂತ ಮನೋಭಾವನೆ ಅಹಂಕಾರ ಬಂದ ಸಲುವಾಗಿ ಹೌದು ಹೌದು ಧರ್ಮದ ಮನಸ್ಸಿಗೆ ನೋವಾಗಿ ಏನು ಮಾಡಿದ, ಒಂದು ಕಾಲ ಕಡಿಮೆ ಆಯ್ತು ಪುಣ್ಯಾತ್ಮರಿ. ಹೌದು ಹೌದು ಕೃತಾಯುಗಕ್ಕೆ ಬಂದ, ಕೃತಾಯುಗಕ್ಕೆ ಬಂದ. ಹೌದು ತ್ರೇತಾಯುಗ ಹಾ ಹಾ 3 ಕಾಲದ ಮೇಲೆ ನಿಂತು. ನಿಂತು ಆದ್ರ ಧರ್ಮ ಇಡೀ ಜಗತ್ತವನ್ನೇ ಹೊತ್ತುಕೊಂಡು ನಿಂತ 3 ಕಾಲಿದ್ರು ಕೂಡ. ಹೌದು ಹೌದ್ರಿಪ್ಪ ಕೃತಾಯುಗದಾಗ 4 ಕಾಲ ಮೇಲೆ ಧರ್ಮ ನಿಂತು, ತ್ರೇತಾಯುಗ 3 ಕಾಲದ ಮೇಲೆ ನಿಂತು, ದ್ವಾಪಾರ ಯುಗಕ್ಕೆ ಬಂದ ಕೂಡಲೇ ಧರ್ಮ ಇದು 2 ಕಾಲ ಮೇಲೆ ನಿಂತಿ ಪುಣ್ಯಾತ್ಮರಿ. ಹೌದು ಹೌದ್ರಿಪ್ಪ ಏನು 2 ಕಾಲ ಮ್ಯಾಗ ನಿಂತಿತ್ತು, 2 ಕಾಲ ಮೇಲೆ ನಿಂತು. ಕಲಿಯುಗ ಬಂದ ಕೂಡಲೇ ಇದು 1 ಕಾಲ ಮೇಲೆ ಇಡೀ ಜಗತ್ತ ನಿಂತದ ಪುಣ್ಯಾತ್ಮರೇ. ಈ ಜಗತ್ತ ನಿಂದಿರ್ಬೇಕಾದ್ರೆ ಅದು ಧರ್ಮದ ಕಾಲ ಮೇಲೆ ಇಡೀ ಜಗತ್ತ ನಿಂತದಂತೇಳಿ ಇವತ್ತು ಸಿದ್ಧಾಂತ ಮಾಡಿ ಮಂಗಳಾರತಿ ಮಾಡುವ ಮುತ್ತುನವರು ದಾನದ ಮೇಲೆ ನಿಂತದಂತ ಹೇಳಿ ಮಂಗಳಾರತಿ ಮಾಡುವ ಹಳ್ಳಿಗೆ ಇವತ್ತು ದಿವಸ. ನಾನು ಇಲ್ಲೇ ಒಂದು ಮಾತು ಕೇಳ್ತೀನಿ, ಏನ್ರಿಪ್ಪ ಕೃತಾಯುಗದಾಗ ನಿನ್ನ ದಾನ ಎಲ್ಲಿ ಹೋಗಿತ್ತು, ತ್ರೇತಾಯುಗದಾಗ ದಾನ ಎಲ್ಲಿ ಹೋಗಿತ್ತು, ದ್ವಾಪಾರ ಯುಗದಾಗ ದಾನ ಎಲ್ಲಿ ಹೋಗಿತ್ತು, ಕಲಿಯುಗದಾಗ ನಿನ್ನ ದಾನ ಎಲ್ಲಿ ಹೋಗಿತ್ತು? ಒಂದೊಂದು ಯುಗಕ್ಕೆ ಒಂದೊಂದು ಕಾಲ ಕಡಿಮೆ ಆಗಬೇಕಾದ್ರೆ ಅಂತ ಕೆಟ್ಟ ಕೆಲಸ ನೀ ಏನು ಮಾಡಿದ್ದಿ? ಹೌದು ಹೌದು ಏನು ಹೌದಲ್ರಿಪ್ಪ ಇಂತ ಕೆಟ್ಟ ಕೆಲಸ ಏನ್ ಮಾಡಿದ್ನು? ನಿನ್ನ ದಾನ ಎಲ್ಲಿದಿಂದ ಹುಟ್ಟುಕೊಂತ ಬಂದ ಹೌದು ಅಂತಕ್ಕಂಥದ್ದು ನಮ್ಮ ಶಾಂತಕ್ಕ ಹೇಳ್ತಾಳ. ಅಕ್ಕವ್ರು ಹೇಳ್ತಾರಿಪ್ಪ, ಅವರು ಶನಿಯಾರದಾರ ಪುಣ್ಯಾತ್ಮರ ಜಗತ್ತದೊಳಗ ಧರ್ಮ ಬಹಳ ಶ್ರೇಷ್ಠ ಅದು. ಹೆಂಗ ಶ್ರೇಷ್ಠ ಅದರಿಪ್ಪ? ಮನುಷ್ಯ ಜನ್ಮಕ್ಕೆ ಮಹಾತ್ಮರು ಹೇಳ್ತಾರ. ಏನಂತ್ರಿಪ್ಪ? ಏನ್ ಹೇಳ್ತಾರ? ಏನ್ ಹೇಳ್ತಾರಿಪ್ಪ? ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಬೇಡ ಹುಚ್ಚಪ್ಪಗಳಿರ ಅಂತ ಹೇಳ್ತಾರ. ಆಹಾ ಶರಣರು, ಮಹಾತ್ಮರು, ಸಾಧುರು, ಸಂತರು, ಹೌದು ಇವರೆಲ್ಲರೂ ಏನು ತಮ್ಮ ವಾಕ್ಯದಲ್ಲಿ ವಚನದಲ್ಲಿ ಸಾರಿ ಹೋದ್ರಂತ ಕೇಳಿದ್ರ, ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಸುದ್ದಿ ಸಾರಿ ಹೋಗ್ಯಾರ. ಹೌದಾ?